ಈಗ ಕೆಲವರು ತುಂಬಾ ಸಂಸ್ಕಾರವಂತರ ಮನೇಲಿ ಹುಟ್ಟಿರ್ತಾರೆ. ಅಂದ್ರೆ ಒಂದು ಕೆಟ್ಟ ಮಾತು ಕೂಡ ಆಡದೇ ಇರುವಂತ ಸಂಸ್ಕಾರವಂತ ಮನೆ. ಒಂದೇ ಒಂದು ತಪ್ಪು ಮಾಡಿರೋದಿಲ್ಲ ಜೀವನದಲ್ಲಿ. ಒಬ್ರನ್ನು ಒಂದು ಮಾತು ಬೈದು ಇರೋದಿಲ್ಲ. ಅಷ್ಟೆಲ್ಲ ಒಳ್ಳೆಯವರಾಗಿದ್ರು ಕೂಡ ಎಲ್ಲಾ ಕಷ್ಟಗಳು ಅವ್ರಿಗೆ ಬರ್ತಿರುತ್ತೆ. ಅಂದ್ರೆ ಅವ್ರು ಯಾವಾಗ್ಲೂ ಹೇಳ್ತಾರೆ, ನನಗೆ ಯಾಕೆ ಹೀಗಾಗ್ತಿದೆ, ನಾನು ಯಾವ ಜನ್ಮದಲ್ಲಿ ಏನ್ ಮಾಡಿದ್ನೋ, ನನಗೆ ಯಾಕೆ ಹೀಗಾಗ್ತಿದೆ ಅಂತ ಕೊರಗೋರು ಜಾಸ್ತಿ. ಯಾಕೆ ಆಗ್ತಿರುತ್ತೆ ಆ ತರ? ಇಲ್ಲ, ನಮಗೆ ಕಷ್ಟಗಳು ಬರಬೇಕು. ನೋಡಿ, SSLC ಪರೀಕ್ಷೆ ಇದ್ದಷ್ಟು ಸುಲಭವಾಗಿ IAS IPS ಇರೋದಿಲ್ಲ. ಯಾಕೆಂದರೆ ಎಷ್ಟು ಕಷ್ಟ ಇರ್ತದೋ ಅದರ ಮುಂದಿನ ಹಂತ ಅಷ್ಟು ಶ್ರೇಷ್ಠ ಇರ್ತದೆ. ಅಂದರೆ ಭಗವಂತ ನಿನಗೆ ಕಷ್ಟ ಕೊಡ್ತಿದ್ದಾನೆ ಅಂತಂದರೆ ಅದು ಟೆಸ್ಟ್ ಮಾಡ್ತಿದ್ದಾನೆ ಅಂತ. ಒಂದು ಸಾಧಾರಣ ಶಿಲೆಗೆ ಒಂದು ಏಟು ಹೊಡೆದ್ರೆ ಅದು ಒಡೆದೋಗ್ತದೆ. ಅದೇ ಅದು ಏನು ಒಂದು ಶಿಲ್ಪ ಆಗಬೇಕು ಅಂತಂದರೆ ಅದು ಸಹಿಸ್ಕೋಬೇಕು. ಅಂದರೆ ಕಷ್ಟಗಳು ಬರ್ತಾ ಇದೆ ಅಂತಂದರೆ ಮುಂದೆ ನಿನ್ನನ್ನು ಶಿಲ್ಪ ಮಾಡೋದಕ್ಕೆ ಭಗವಂತನೇ ನಿನ್ನನ್ನು ಕೆತ್ತುತ್ತಾ ಇದ್ದಾನೆ ಅಂತ ಈ ರೀತಿ ಕೂಡ ನಾವು ಭಾವಿಸ್ಬೋದು. ದೇರ್ ಆಲ್ ಟೆಸ್ಟ್ ಫಾರ್ ಆಸ್ ಅಂತ. ಅಂದ್ರೆ ಪೂರ್ವಜನ್ಮಕ್ಕೂ ಇದಕ್ಕೂ ಕನೆಕ್ಷನ್ ಇರುತ್ತಾ? ನೋಡಿ, ಈ ಪ್ರಯೋಗದಲ್ಲಿ ಭಗವಂತ ಕೊಡೋ ಕಷ್ಟಗಳಲ್ಲಿ ಕೆಲವ್ರನ್ನ ಹ್ಯಾಂಗ್ ಮಾಡ್ಕೊಂಡ್ಬಿಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಅಂದರೆ ಅದು ಪೂಜಾರ್ಹತೆಗೆ ಕೆಲಸಕ್ಕೆ ಬಾರದ ಕಲ್ಲು ಅಂತ ಆಯ್ತು. ಕೆಲವ್ರು ಎಷ್ಟೇ ಕಷ್ಟ ಬರಲಿ, ಈಗ ನೆಲ್ಸನ್ ಮಂಡೇಲ 8x8 ಆ ರೂಮಲ್ಲಿ ಆಲ್ಮೋಸ್ಟ್ ಈ ಸ್ಪೆಂಡ್ 15 years. ಅದೇ ಜಾಗದಲ್ಲಿ ಬೇರೆಯವರು ಇದ್ದಿದ್ರೆ ಹುಚ್ಚರಾಗ್ಬಿಡ್ತಿದ್ರೇನು. ಅದರ ನಂತರ ಅವನೇನಾದ, ಆ ದೇಶದ ಅಧ್ಯಕ್ಷನೇ ಆದ. ಅಂದರೆ ಮುಂದೆ ಏನೋ ಒಂದು ಉನ್ನತೀಕರಣಕ್ಕೆ ನಡೀತಕ್ಕಂಥ ಒಂದು ಎಕ್ಸಾಮ್ ಇವೆಲ್ಲನು ಅಂತ ನಾನು ಅದನ್ನು ಭಾವಿಸ್ತೇನೆ. ಕಷ್ಟಗಳು ಬರಬೇಕು, ಅವೆಲ್ಲ ಪರೀಕ್ಷೆಗಳು. ಈ ಸಂಚಿತ ಕರ್ಮ ಅಂದರೆ ಏನು? ಎಷ್ಟೋ ಲೈಫಿಂದ ಏನು ಅಕ್ಯುಮುಲೇಟ್ ಆಗಿದೆಯಲ್ಲ, ಡಿಸ್ಚಾರ್ಜ್ ಆಗದೆ ಅಕ್ಯುಮುಲೇಟ್ ಆಗಿರ್ತಕ್ಕಂಥದ್ದನ್ನು ಸಂಚಿತ. ಸಂಚಿ ಅಂದರೆ ಗಂಟು, ಅಂದರೆ ಹಿಂದಿನ ಗಂಟು. ಇವಾಗ ಅದು ಫಲ ಕೊಡ್ತಾ ಇದೆ. ಅದು ಕಾಯಿಲೆ ರೂಪದಲ್ಲಿ ಕೊಡ್ಬೋದು, ಹಣದ ರೂಪದಲ್ಲಿ ಕೊಡ್ಬೋದು, ಸ್ಥಾನಮಾನ ಸಮ್ಮಾನಗಳ ರೂಪದಲ್ಲಿ ಕೊಡ್ಬೋದು. ಕೆಲವರು ದಿಢೀರ್ ಮೇಲೆ ಬಂದುಬಿಡ್ತಾರೆ, ಏನು ಎಫರ್ಟೇ ಇರೋದಿಲ್ಲ. ಕೆಲವರು ಎಫರ್ಟ್ ಹಾಕಿರೋ ಅಲ್ಲೇ ಇರ್ತಾರೆ. ಈಗ ಮೋದಿ ಉದಾಹರಣೆಗೆ, ರಾಜಕಾರಣಿ ಆ ಹಂತಕ್ಕೆ ಬರ್ಬೇಕಾದ್ರೆ ಅನೇಕ ಹಂತಗಳನ್ನು ದಾಟಬೇಕು, ಗ್ರಾಮ ಪಂಚಾಯತಿಯಿಂದ ಶುರು ಮಾಡಿ. ಆದರೆ ಈ ದಿಢೀರಂತ ಒಂದು CM ಆಗಿಬಿಡೋದು, ದಿಢೀರಂತ ಒಂದು PM ಆಗಿಬಿಡೋದು ಇದೆಯಲ್ಲ, ಅದಕ್ಕೆ ಹಿಂದಿನ ಸಂಸ್ಕಾರ ಇಲ್ಲ ಅಂದರೆ ಅದು ಬರೋದಿಲ್ಲ. ಇನ್ನು ಕೆಲವರು ಅವರಿಗೆ ಅರ್ಹತೆ ಇರ್ತದೆ, ಅವರು ಅದಕ್ಕೆ ಎಫರ್ಟ್ ಆಗ್ತಿರ್ತಾರೆ, ಅದನ್ನು ಅಚೀವ್ ಮಾಡೋಕ್ಕಾಗಲ್ಲ. ಅದು ಕರ್ಮ ಅವ್ರನ್ನ ಕಾಡ್ತಾ ಇದೆ, ಅವ್ರನ್ನ ಅಚೀವ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಅನ್ನೋದನ್ನು ಸಂಚಿತ ಗಂಟು. ಅದು ಪ್ರಾರಬ್ಧ ರೂಪದಲ್ಲಿ ಕಾಡುತ್ತೆ. ಇಲ್ಲಿಯೂ ಕಮ್ಮಿ ಆಗಲಿಲ್ಲ ಅಂದರೆ ಅದು ಆಗಾಮಿ ಕರ್ಮ ಆಗಿ ಮುಂದಕ್ಕೆ ಹೋಗ್ತದೆ. ಅಂದರೆ ಎಪಿಸೋಡ್ ಇನ್ನೊಂದರಲ್ಲಿ ಕೂಡ ಒಂದು ಅದೇ ಕತೆ. ಈಗ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಈಗ ನಾವೇನೋ ಒಂದು ಕರ್ಮ ಮಾಡಿದ್ರೆ ಅದು ನಮಗ್ ಮಾತ್ರ ಮತ್ತೆ ಕ್ಯಾರಿ ಫಾರ್ವರ್ಡ್ ಆಗುತ್ತಾ, ಅಥವಾ ನಮ್ಮ ಜನರೇಷನ್ ಮಕ್ಕಳು ಮೊಮ್ಮಕ್ಕಳು ಅವರಿಗೂ ಕ್ಯಾರಿ ಫಾರ್ವರ್ಡ್ ಆಗುತ್ತೆ? ಯಾವತ್ತೂ ಕೂಡ ಇಂಡಿವಿಜುವಲ್ ಅಷ್ಟೇನೆ, ಲೆಕ್ಕ ಇಲ್ಲ ಅವ್ರಿಗೆಲ್ಲ. ಆದರೆ ಕೆಲವಿದೆ. ಈಗ ನನ್ನ ತಪ್ಪಿಂದ ಇಡೀ ಫ್ಯಾಮಿಲಿ ಸಫರ್ ಆಗ್ತಾ ಇದೆ ಅಂದರೆ ದಟ್ ಈಸ್ ಕಾಲ್ಡ್ ಅಸೋಸಿಯೇಟೆಡ್ ಕರ್ಮ. ಅವರು ಇವನ ನೋವಿನಲ್ಲಿ ಅವರು ಯಾಕೆ ಪಾಲ್ದಾರರು ಅಂತಂದರೆ, ಅವರು ಕೂಡ ಹಿಂದೆ ಇವನೇನು ಮಾಡಿದ್ನೋ ಅದೇ ತಪ್ಪನ್ನು ಕಲೆಕ್ಟಿವ್ ಆಗಿ ಮಾಡಿರೋದ್ರಿಂದ ಅದೇ ಫ್ಯಾಮಿಲಿ ಸರ್ಕಲಲ್ಲಿ ಸೇಮ್ ಸಫರಿಂಗ್ ಆಗ್ತಾ ಇದ್ದಾನೆ. ಈಗ ಅಹಮದಾಬಾದಲ್ಲಿ ಫ್ಲೈಟ್ ಕ್ರ್ಯಾಶ್ ಆಯಿತು. ಕೆಲವರು ಹೇಳ್ತಾರೆ ಏನು ಪೈಲಟ್ ಮಿಸ್ಟೇಕ್ ಮಾಡಿದಂತಾರೆ, ಕೆಲವರು ತಾಂತ್ರಿಕ ದೋಷ, ಏನೇ ಇರಲಿ. ಆದರೆ 250 ಜನ ಯಾಕೆ ಒಟ್ಟಿಗೆ ಸತ್ತರು ಅಂತಂದರೆ ದಟ್ ಈಸ್ ಕಾಲ್ಡ್ ಕಲೆಕ್ಟಿವ್ ಕಾರ್ಮಿಕ್ ಡೆತ್ ಅಂತ ಹೇಳ್ತೀವಿ ನಾವು. ಇವರು ಇದೇ ಲೈಫಲ್ಲಿ ಸತ್ತಿದ್ದಲ್ಲ, ಅದು ಹಿಂದಿನ ಲೈಫಲ್ಲಿ ಯಾವುದೋ ರೂಪದಲ್ಲಿ ಅಷ್ಟು ಜನ ಒಂದೇ ಸರಿ ಸತ್ತಿದ್ರು. ಅದು ಅರ್ಥಕ್ವಿಕ್ಕಲ್ಲಿರ್ಬೋದು, ನೀರಲ್ಲಿ ಒಳಗೆ ಸತ್ತಿರ್ಬೋದು. ಹಾಗಾಗಿ ಈ ಗುಂಪು ಸಾವು ಅಂತ ಹೇಳ್ತೀವಲ್ಲ, ಅದರಲ್ಲಿ ಕಲೆಕ್ಟಿವ್ ಕಾರ್ಮಿಕ್ ಕರ್ಮ ಅಂತ ನಾವು ಹೇಳ್ತೀವಿ ನಾವು. ಹಾಗಾಗಿ ಇಡೀ ಕುಟುಂಬ ಯಾಕೆ ಸಫರ್ ಆಗತ್ತೆ? ಮಗ ಮಾಡಿದ ತಪ್ಪಿಗಾಗಿ ಅಥವಾ ಇನ್ಯಾರೋ ಮನೆ ಯಜಮಾನ ಮಾಡಿದ ತಪ್ಪಿಗಾಗಿ ಇಡೀ ಕುಟುಂಬ ಯಾಕೆ ಸಫರ್ ಆಗುತ್ತೆ ಅಂದರೆ ಅವ್ರದ್ದು ಅಸೋಸಿಯೇಟೆಡ್ ಕರ್ಮ ಇದೆ. ಅದು ಇಂಡಿವಿಜುವಲ್ ಅಲ್ಲ ಅದು.